ನಮಸ್ಕಾರ. ಭಗವಂತನನ್ನು ನಾವೆಲ್ಲರೂ ನಂಬುತ್ತೇವೆ. ಪ್ರತಿದಿನವೂ ಪಟಪಟ ಶ್ಲೋಕ ಹೇಳುತ್ತೇವೆ, ಭಕ್ತಿಯಿಂದ ಪೂಜೆ ಮಾಡುತ್ತೇವೆ. ಆದರೆ ನಮ್ಮ ಪೂಜೆಗೆ ಭಗವಂತ ಒಲಿದಾರಾ ಎಂಬ ಪ್ರಶ್ನೆ ಕೆಲವೊಮ್ಮೆ ನಮ್ಮ ಮನಸ್ಸಿಗೆ ಬರುತ್ತದೆ. ಇವತ್ತಿನ ವಿಡಿಯೋದಲ್ಲಿ ಅಂತಹ 25 ಲಕ್ಷಣಗಳನ್ನು ನಾವು ನೋಡೋಣ. ಇವು ಕಾಣಿಸಿಕೊಳ್ಳುತ್ತಿದೆಯೆಂದರೆ ನಿಮ್ಮ ಪೂಜೆಗೆ ಭಗವಂತ ಖಂಡಿತ ಒಲಿದಿದ್ದಾರೆ. ವಿವರಿಸಲಾಗದ ಮಾಡಲಾಗದ ಶಾಂತಿ ಮನಸ್ಸಿನಲ್ಲಿ ಕಾಣಿಸುವುದು, ಕನಸುಗಳಲ್ಲಿ ದೇವರ ದರ್ಶನವಾಗುವುದು, ಸತ್ಕರ್ಮಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು, ಭಕ್ತಿಯಿಂದ ಪೂಜೆಯಲ್ಲಿ ತಲ್ಲೀನರಾಗುವುದು, ಸಮಸ್ಯೆಗಳು ತಾನಾಗಿಯೇ ಪರಿಹಾರವಾಗುವುದು, ಅಕಸ್ಮಾತ್ ಉತ್ತಮ ಅವಕಾಶಗಳು ಸಿಗುವುದು, ಧೈರ್ಯ, ಆತ್ಮವಿಶ್ವಾಸ ಹೆಚ್ಚಾಗುವುದು, ಸಣ್ಣ ಸಂತೋಷವು ಅತಿಯಾದ ಆನಂದ ನೀಡುವುದು, ನಿಮ್ಮ ಮಾತುಗಳಿಂದ ಇತರರಿಗೆ ನೆಮ್ಮದಿ ಸಿಗುವುದು, ಕೋಪ, ದ್ವೇಷ ಕಡಿಮೆಯಾಗುವುದು, ದುರ್ಘಟನೆಗಳು ಕೇವಲ ಅಲ್ಪ ನಷ್ಟದಿಂದ ತಪ್ಪುವುದು, ದೇವರ ಭಜನೆ ಅಥವಾ ಗೀತೆಗಳು ಕೇಳಿದಾಗ ಕಣ್ಣು ಮಂಜಾಗುವುದು, ಪೂಜೆಗೆ ಕುಳಿತುಕೊಂಡಾಗ ಸಮಯ ಹೇಗೆ ಹೋದೋ ಗೊತ್ತಾಗದಿರುವುದು, ಅನಿರೀಕ್ಷಿತವಾಗಿ ಹಣ ಅಥವಾ ಸಂಪತ್ತು ಸಿಗುವುದು, ಸಾಯಂಕಾಲ ಅಥವಾ ಬೆಳಿಗ್ಗೆ ದೇವದರ್ಶನೆಯಂತಹ ಅನುಭವ, ಶೂನ್ಯದಿಂದಲೇ ಕೆಲಸಗಳಲ್ಲಿ ಯಶಸ್ಸು ಕಾಣುವುದು, ಮಕ್ಕಳಲ್ಲಿ ಭಕ್ತಿಭಾವ ಉಂಟಾಗುವುದು, ಮನೆಯಲ್ಲಿ ಕಲಹ ಕಡಿಮೆಯಾಗುವುದು, ಮನೆಗೆ ದೇವರ ಭಕ್ತರು ಅಥವಾ ಸತ್ಸಂಗದವರು ಭೇಟಿ ನೀಡುವುದು, ದಾನ ಧರ್ಮ ಮಾಡುವ ಮನಸ್ಸು ಆಗುವುದು, ಪುಣ್ಯ ಸ್ಥಳಗಳಿಗೆ ಹೋಗುವ ಅವಕಾಶಗಳು ಸಿಗುವುದು, ದೇವರ ಕುರಿತು ಅಧ್ಯಯನ ಮಾಡಲು ಆಸಕ್ತಿ ಮೂಡುವುದು, ನಿಮ್ಮನ್ನು ನೋಯಿಸಿದವರಿಗೂ ಕ್ಷಮೆ ತೋರಿಸಲು ಸಾಧ್ಯವಾಗುವುದು, ಕಷ್ಟದ ವೇಳೆಯೂ ಭಗವಂತನ ಮೇಲಿನ ನಂಬಿಕೆ ಸ್ಥಿರವಾಗಿರುವುದು, ನಿಮ್ಮ ಜೀವನದ ಗುರಿ ಹೇಗಿರಬೇಕು ಎಂಬ ದಿವ್ಯ ಪ್ರೇರಣೆ ಹೊಳೆಯುವುದು. ಈ ಲಕ್ಷಣಗಳಲ್ಲಿ ಕೆಲವೊಂದು ಅಥವಾ ಎಲ್ಲವೂ ನಿಮ್ಮಲ್ಲಿ ಕಂಡುಬರುತ್ತಿದ್ದರೆ ನಿಮಗೆ ಭಗವಂತ ಖಂಡಿತ ಒಲಿದಿದ್ದಾರೆ. ಪೂಜೆಯಲ್ಲಿ ಇಷ್ಟು ಪ್ರಾಮಾಣಿಕರಾಗಿರುವುದಕ್ಕಾಗಿ ನಿಮ್ಮ ಜೀವನವೇ ದಿವ್ಯ ದಾರಿಯ ಮೇಲೆ ಸಾಗುತ್ತಿದೆ. ನಿಮಗೆ ಇಂತಹ ಅನುಭವಗಳಿದ್ದರೆ ಕಾಮೆಂಟ್ನಲ್ಲಿ ತಕ್ಷಣ ತಿಳಿಸಿ. ಧರ್ಮ, ಭಕ್ತಿ ಮತ್ತು ಆತ್ಮಶಕ್ತಿಯ ಬಗ್ಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.